ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈ ವ್ಲಾಗ್ ಆಗಿರುತ್ತೆ GRS ಫ್ಯಾಂಟಸಿ ಪಾರ್ಕಲ್ಲಿ ಹೇಗೆ ಫನ್ ಮಾಡಿದ್ವಿ, ಏನೇನು ಹೊಸ ಚೇಂಜಸ್ ಇತ್ತು. ಸೊ ಕಂಪ್ಲೀಟ್ ವ್ಲಾಗ್ನ ನೀವು ನೋಡ್ತೀರಾ. ಹಾಗಾಗಿ ಇವತ್ತು ನಾವು ಬಂದಿದ್ದೀವಿ GRS ಫ್ಯಾಂಟಸಿ ಪಾರ್ಕ್. ಸೊ ನಾವು ಹೋಗಿದ್ದು ವೀಕ್ ಡೇ ಅಂದರೆ ಗುರುವಾರ. ಸೊ ಹಾಗಾಗಿ ತುಂಬ ಏನು ರಶ್ ಇರಲಿಲ್ಲ ಅಂತ ಹೇಳ್ಬೋದು. ಆಮೇಲೆ ಈಗ ಹೊಸ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ಸ್ಗೆ ನೀವೇನಾದರೂ ಆನ್ಲೈನಲ್ಲೇ ಪೇ ಮಾಡ್ತೀರಾ ಅನ್ನೋದಾದರೆ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸೊ ನಿಮಿಷಗಳಲ್ಲೇ ನಿಮಗೆ ಟಿಕೆಟ್ಸ್ ಆಗೋಗುತ್ತೆ. ಇನ್ನು ನೀವೇನಾದ್ರು ಕ್ಯಾಶಲ್ಲಿ ಪೇ ಮಾಡ್ತೀರಾ ಅಂದರೆ ಆಪೋಸಿಟ್ ಸೈಡ್ ತೊಗೋಬೇಕು. ಇನ್ನು ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ನಿಮಗೆ ರಿಂಗ್ಗಳೇನು ಬೇಕು, ಬಟ್ಟೆಗಳೇನು ಬೇಕು ಆಟ ಆಡೋಕ್ಕೆ ಅದೆಲ್ಲನೂ ಸಿಗುತ್ತೆ. ಸೊ ಈ ಸಲ ತುಂಬ ಕನ್ವೀನಿಯೆಂಟಾಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ತುಂಬ ಮುಂಚಿನ ಥರ ರಶ್ಶಲ್ಲಿ ನಿಂತ್ಕೊಂಡು ಟಿಕೆಟ್ಸ್ ತೊಗೊಂಡು ಅದೆಲ್ಲ ಏನು ಪರದಾಟ ಇಲ್ಲ. ಎಲ್ಲ ಸೆಪ್ರೇಟ್ ಎಂಟ್ರಿಗಳು ಆ ಥರ ಮಾಡಿದ್ದಾರೆ. ತುಂಬಾ ಕನ್ವೀನಿಯೆಂಟ್ ಆಗಿದೆ. ಇನ್ನು ಟಿಕೆಟ್ ವಿಚಾರಕ್ಕೆ ಬಂದರೆ ದೊಡ್ಡವ್ರಿಗೆ 1300 ರುಪೀಸ್ ಅಂದರೆ 1297 1297 ರೂಪಾಯಿ ಇದೆ ಟಿಕೆಟ್. ಆನ್ಲೈನಲ್ಲೇ ಪೇ ಮಾಡಿಕೊಂಡ್ರೆ ಮುಂಚೆನೇ ಒಂದಿನ ಮುಂಚೆ 999 ಇದೆಯಂತೆ, ನಂಗೆ ಗೊತ್ತಿರಲಿಲ್ಲ. ಸೊ ನಾವು ಈ ಥರನೇ ಪೇ ಮಾಡಿ ಹೋದ್ವಿ. ಇನ್ನು ರೋಹನ್ಗೆ ಆಚೆ ತಿಂಡಿ ತಿನ್ನಿಸ್ಕೊಂಡು ಅದಾದಮೇಲೆ ನಾವು ಒಳಗಡೆ ಹೊರಟ್ವಿ. ಸೊ ಒಳಗಡೆ ಹೋಗಬೇಕಾದ್ರೂ ಅಷ್ಟೇ ಇವಾಗ ಸೆಪ್ರೇಟ್ ಎಂಟ್ರಿ ಮಾಡಿದ್ದಾರೆ. ಅಂದರೆ ನಾವೇನಾದ್ರು ಆನ್ಲೈನ್ ಪೇ ಮಾಡಿ ಹೋಗೋದಾದರೆ ಸೆಪ್ರೇಟಾಗಿ ಎಂಟ್ರಿ ಕೊಡ್ತಾರೆ. ಇನ್ನು ಕ್ಯಾಶಲ್ಲಿ ಪೇ ಮಾಡಿದವ್ರಿಗೆ ಒಂದು ಕಡೆ ಆ ಥರ. ಸೊ ಎಲ್ಲ ಕನ್ವೀನಿಯೆಂಟ್ ಆಗಿದೆ. ಹೊಸ ಹೊಸ ರೂಲ್ಸ್ ಮಾಡಿದ್ದಾರೆ. ತುಂಬ ಮುಂಚಿನ ಥರ ಎಲ್ಲ ಟೈಮ್ ವೇಸ್ಟ್ ಏನೂ ಆಗಲ್ಲ ಟಿಕೆಟ್ಸ್ ತೊಗೊಳಕ್ಕೆ ಅದಕ್ಕೆ ಇದಕ್ಕೆ ಅಂತ. ಮತ್ತು ಇವಾಗ ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡು ನಾವು ಹೊರಟಾಗ ಅರೌಂಡ್ ಟೈಮು ಬೆಳಗ್ಗೆ 10 ಗಂಟೆ ಆಗಿತ್ತು ಅನಿಸುತ್ತೆ. ಬಟ್ ರೋಹನ್ಗೆಲ್ಲ ತಿಂಡಿ ತಿನ್ನಿಸ್ಕೊಂಡು ನಾವು ಒಳಗಡೆ ಎಂಟ್ರಿ ಕೊಡೋಷ್ಟೊತ್ತಿಗೆ 11 ಗಂಟೆ 11 ಕಾಲು ಆಗಿತ್ತು. ಬೈ ದ ವೇಸ್ ಇನ್ನೊಂದು ಏನಂದರೆ ರೋಹನ್ ತುಂಬ ಇಷ್ಟಪಡ್ತಾ ಇದ್ದ. ಆ್ಯಕ್ಚುಲಿ ಇವತ್ತು ನಾವು ಅವನಿಗೋಸ್ಕರನೇ ಬಂದಿರೋದು. ಅವ್ನು ಯೂಟ್ಯೂಬಲ್ಲಿ ಕಿಡ್ಸ್ ಶೋಗಳೆಲ್ಲ ನೋಡಬೇಕಾದ್ರೆ ಅಲ್ಲಿ ಮಕ್ಕಳು ಅಮ್ಯೂಸ್ಮೆಂಟ್ ಪಾರ್ಕ್ಗೆಲ್ಲ ಹೋಗಿ ಆಟ ಆಡ್ತಿರೋದು ನೋಡಿ ನಾನು ಕೂಡ ಹೋಗಬೇಕು ಅಂತ ಹೇಳ್ತಿದ್ದ. ಈಗ ಅವನು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ನೀರಲ್ಲೆಲ್ಲ ಸಕ್ಕದಾಗಿ ಆಟ ಆಡ್ತಾನೆ. ಸೊ ಹಾಗಾಗಿ ಅವನಿಗೋಸ್ಕರ ಅಂತ ಬಂದಿದ್ದೀವಿ. ಮತ್ತು ಇನ್ನೊಂದು 2 ಇಯರ್ಸ್ ಹಿಂದೆ ನಾನು GRSಗೆ ಬಂದು ವಿಡಿಯೋ ಎಲ್ಲ ಹಾಕಿದ್ದಾಗ ತುಂಬ ಜನ ಇಷ್ಟಪಟ್ಟು ಲೈಕ್ ಮಾಡಿದ್ರಿ. ಹಾಗಾಗಿ ಈ ಸಲ ಹೊಸ ಗೇಮ್ಸ್ ಎಲ್ಲ ಬೇರೆ ಆ್ಯಡ್ ಆಗಿರೋದ್ರಿಂದ ನಾವೇನೇನು ಫನ್ ಮಾಡ್ತೀವಿ ಹಾಗೆ GRS ಟೂರ್ ಕೂಡ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇನ್ನು ರೋಹನ್ ಈ ಗೊಂಬೆಗಳ ವೇಷ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಯಾಕೋ ಭಯ ಪಡ್ಕೊಂಡು ಅಳ್ತಿದ್ದ. ದೂರದಲ್ಲಿ ನೋಡ್ತಿದ್ದ, ಹತ್ರ ಕರ್ಕೊಂಡೋದ್ರೆ ಭಯ ಪಡ್ತಿದ್ದ. ಅವ್ನು ಬರ್ತಡೇಲೂ ನೀವು ನೋಡಿರ್ತೀರ ಅವ್ನು ಎಷ್ಟು ಭಯ ಪಡ್ತಾನೆ ಅಂತ. ಸೊ ನೋಡಿ ಅಲ್ಲಿ ಚಿನ್ನಮ್ಮ, ಅಲ್ಲಿ ಚಿನ್ನಮ್ಮ ಇಲ್ಲಿ. ಹೊಸದು ಬೀಟ್ ದ ಬಾರ್ ಚಾಲೆಂಜ್ ಅಂತ ನನ್ನ ತಮ್ಮ ಹೋಗ್ತಿದ್ದಾನೆ. ಸೊ ನೋಡೋಣ ಹೇಗೆ ಆಡ್ತಾನೆ ಏನು ಅಂತ. ನೆಕ್ಸ್ಟ್ ಡ್ಯಾಶಿಂಗ್ ಕಾರ್ಕ್ ಹೋಗಬೇಕು. ಸದ್ಯಕ್ಕಿದು 2 ನಿಮಿಷ 100 ರುಪೀಸ್ ಪೇ ಮಾಡಿ ಆ ಪೋಲ್ ಹಿಡ್ಕೊಂಡು ನೇತಾಡಿದ್ರೆ ಕೆಳಗಿಳಿದೆ ಗೊಂಬೆ ಕೊಡ್ತಾರಂತೆ. ನಾವು ಸೆಲೆಕ್ಟ್ ಮಾಡಿದ್ದು. ಸೊ ರೋಹನ್ಗೋಸ್ಕರ ಮಾಮ ಆಡ್ತಿದ್ದಾನೆ, ನೋಡೋಣ. ನೇತ್ ಬಿಡ್ಬೇಡ ಪ್ರತೀಕ್, ಕಮಾನ್ ಪ್ರತೀಕ್ ಕಮಾನ್. ರೋಹನ್ಗೋಸ್ಕರ ಗೊಂಬೆ ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ, ಏನೇ ಕಾರಣಕ್ಕೂ ಬಿಡ್ಬೇಡ ರೋಹನ್ಗೋಸ್ಕರ. cheer up ಮಾಮನ, cheer up. ಬಿಡ್ಬೇಡ ಕಮಾನ್ ಪ್ರತೀಕ್, ಇನ್ನು ಅಷ್ಟೇ. ಅಯ್ಯೋ ಆಯ್ತು ಬಿಡು ಹೋಗಿ. ಹೊಸದಾಗಿ ಮಾಡಿರೋ ಬೀಟ್ ದ ಬಾರ್ ಚಾಲೆಂಜ್ನ ಮುಗಿಸ್ಕೊಂಡು ನಾವೀಗ ಬಂದಿರೋದು ಡ್ಯಾಶಿಂಗ್ ಕಾರ್ ಆಡೋಕ್ಕೆ. ಸೊ ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ವಾಟರ್ ಗೇಮ್ಸ್ ಕಡೆ ಹೋಗ್ತೀವಿ. ಏನು ಪೂಜಾ ಅವ್ರು ಆನ್ ಮಾಡಲ್ಲ, ಅಷ್ಟೇ ಗುದ್ಬಿಡ್ತಾರೆ. ಸಾಕು ಬಾ.
ಕೂತಿದ್ದೀವಿ ನಾವು. ಹೊಸ ಗೇಮ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ. ಕ್ರೇಜಿ ಸ್ಪಿನ್ ಅಂತ ಹೊಸ ಗೇಮ್ ಆ್ಯಡ್ ಮಾಡಿದ್ದಾರೆ. ಅದಕ್ಕೆ ಹೋಗಲಿಲ್ಲ, ನಂಗೆ ಸ್ವಲ್ಪ ತಲೆ ಸುತ್ತತ್ತೆ ಅದಲ್ಲ. ಇನ್ನು ಈ ಗೇಮ್ ಜಸ್ಟ್ ನೀವು ನೋಡ್ತಿದ್ದೀರಾ, ಡ್ರ್ಯಾಗನ್ ವೀಲ್ ಅಂತ ಏನೋ, ಇದು ಕೂಡ ಎಕ್ಸ್ಟ್ರಾ ಹೊಸ ಗೇಮ್ ಆ್ಯಡ್ ಮಾಡಿರೋದು. ಆಮೇಲೆ ಬೀಟ್ ದ ಬ್ಯಾರ್ ಚಾಲೆಂಜ್ ಕೂಡ ಹೊಸದು. ಈ ಥರ ಒಂದಷ್ಟು ನಂಗೆ ಅಲ್ಲಿ ಸ್ವಿಂಗ್ ಆಟ ಆಡ್ಬಿಟ್ಟು ತುಂಬ ತಲೆ ಸುತ್ತಿತ್ತು. ಹಾಗಾಗಿ ನಾನು ಒಂದು ನಿಮಿಷ ಹಾಗೆ ರೆಸ್ಟ್ ಮಾಡ್ತಿದ್ದೆ. ಇನ್ನು ಇವಾಗ ಎಲಿಫೆಂಟ್ ಇದೆ ನೋಡಿದ್ದೀರಾ, ಒಂದು ಫೋಟೋ ಶೂಟ್ಗೋಸ್ಕರ. ಇದು ಕೂಡ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಏನೋ ಒಂಥರ ಇನೋವೇಟಿವ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಫುಲ್ ಕಲರ್ಫುಲ್ ಆಗಿ ಪೇಂಟ್ ಎಲ್ಲ ಮಾಡಿ ಎಲ್ಲ ಇನೋವೇಟ್ ಮಾಡಿದ್ದಾರೆ. ಹೊಸ ಹೊಸ ರೂಲ್ಸ್ ಕೂಡ ತಂದಿದ್ದಾರೆ ಇವಾಗ. ಸೊ ಹಾಗಾಗಿ ಅಂದರೆ ತೋರಿಸ್ತೆ ನಿಮಗೆ, ಕ್ಯಾಶ್ ಎಲ್ಲ ಪೇ ಮಾಡೋದು, ಫೋನ್ ಪೇ ಮಾಡೋದು, ಇದೆಲ್ಲ ಬೇರೆ ಬೇರೆ ಮಾಡಿ ಟಿಕೆಟ್ನ ಕನ್ವೀನಿಯೆಂಟಾಗಿ ಈಸಿಯಾಗಿ ಮಾಡಿಕೊಟ್ಟು ಟೈಮ್ ಸೇವ್ ಮಾಡೋಂಗೆ. ಸೊ ಇದೆಲ್ಲ ಒಂದಷ್ಟು ಹೊಸದಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರೋಹನ್ನ ಇಲ್ಲಿ ಆಟ ಆಡ್ಸೋಕ್ಕೆ ಪಾರ್ಕ್ ಹತ್ರ ಕರ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿಸ್ಕೊಂಡು ನೆಕ್ಸ್ಟು ನಾವು ಹೋಗೋಣ ಅಂತ. ಆಮೇಲೆ ಇವಾಗ ಏನು ಟ್ರೈನ್ ನೋಡ್ತಿದ್ದಾರೆ, ಇದೆಲ್ಲ ನಾವು ಯೂಶ್ವಲಿ ಮಾಲಲ್ಲಿ ನೋಡ್ತೀವಿ ಮಕ್ಳಿಗೆ ಆಟ ಆಡ್ಸೋಕ್ಕೆ ಅಂತ. ಅದು ಕೂಡ ಎಕ್ಸ್ಟ್ರಾ ಇಲ್ಲಿ ಮಾಡಿದ್ದಾರೆ. ಮಕ್ಳಿಗೂ ಕೂಡ ಆಗಬೇಕು ಅಂದರೆ ಜಾಸ್ತಿ ಡ್ರೈ ಗೇಮ್ಸ್ ಮಕ್ಳಿಗೆ ಆಗೋಂಥದ್ದು ಇರಲಿಲ್ಲ. ಸೊ ಹಾಗಾಗಿ ಇದೆಲ್ಲ ಒಂಚೂರು ಎಕ್ಸ್ಟ್ರಾ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಟಿಕೆಟ್ ನಾನು ನಿಮ್ಗೆ ಹೇಳಿದೆ, ದೊಡ್ಡವರಿಗೆ ಅಂದರೆ 1297 ರೂಪಾಯಿ ಇದೆ ಟಿಕೆಟು. ಮಕ್ಕಳಿಗೆ 3 ಅಡಿ ಮೇಲ್ಪಟ್ಟವ್ರಿಗೆ 1100 ಆ ಥರ ಇದೆ. ಸೊ ಏನಾದ್ರು 3 ಅಡಿ ಒಳಗಡೆ ಇದ್ದರೆ ಮಕ್ಕಳಿಗೆ ಅವ್ರಿಗೆ ಫ್ರೀ ಇರುತ್ತೆ. ಸೊ ರೋಹನ್ಗೆ ನಮಗೆ ಟಿಕೆಟ್ ಇರಲಿಲ್ಲ, ಫ್ರೀ ಇತ್ತು. ಆಮೇಲೆ 500 ಜನಕ್ಕೆ ಫಸ್ಟ್ ಆನ್ಲೈನ್ ಬುಕ್ಕಿಂಗ್ಸ್ಗೆ ಒಂದು ದಿನ ಅಡ್ವಾನ್ಸ್ ಆಗಿ ನೀವೇನಾದ್ರು ಟಿಕೆಟ್ನ ಬುಕ್ ಮಾಡಿದ್ರೆ ಆನ್ಲೈನಲ್ಲಿ ಟಿಕೆಟ್ ಕೇವಲ 999 ರೂಪಾಯಿಗೆ ಸಿಗುತ್ತೆ. ಸೊ ಯಾರು ಇಂಟ್ರೆಸ್ಟ್ ಇರೋರು, ಹೋಗಬೇಕು ಅನ್ನೋರು ಈ ಆಫರ್ನ ಬೇಗ ಅವೈಲ್ ಮಾಡ್ಕೊಳ್ಳಿ. ಸೊ ಇನ್ನು ನಾವು ಕೂಡ ಡ್ರೆಸ್ ಎಲ್ಲ ಕ್ವಿಕ್ಕಾಗಿ ಚೇಂಜ್ ಮಾಡಿಕೊಂಡು, ಆ ಚೇಂಜಿಂಗ್ ರೂಮ್ಸ್ ಕೂಡ ಎಲ್ಲ ಹೊಸದು, ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಕೂಡ ನಮಗೆ ಟೈಮ್ ಸೇವ್ ಆಗುತ್ತೆ. ಇನ್ನು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ ಸೂಟ್ ಹಾಕ್ಕೊಂಡು ಡೈರೆಕ್ಟಾಗಿ ಬಂದಿದ್ದು ರೇನ್ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಆ್ಯಸ್ ಯೂಶ್ವಲ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ, GRS ವ್ಲಾಗಲ್ಲಿ ನೈಲಾನು ಆ ಥರ ಬಟ್ಟೆಗಳೇ ಹಾಕೋಬೇಕು ಅಥವಾ ಸ್ವಿಮ್ ಸೂಟ್ ಈ ಥರ, ಮಾಮೂಲಿ ಕಾಟನ್ ಗೀಟನ್ನೆಲ್ಲ ಅಲೋ ಮಾಡಲ್ಲ. ಸೊ ನಾವು ಹಾಗಾಗಿ ಎಲ್ಲ ತೊಗೊಂಡೋಗಿದ್ವಿ. ನಾವು ಫಸ್ಟ್ ಹೋಗಿದ್ದು ಒಂದು ಲಾಕರ್ ಪಕ್ಕನೇ ಇರೋವಂಥ ರೇನ್ ಏರಿಯಾಗೆ ರೇನ್ ಡ್ಯಾನ್ಸ್ ಮಾಡಿಕೊಂಡು ನೆಕ್ಸ್ಟ್ ಗೇಮ್ ಆಡೋಣ ಅಂತ ಹೇಳಿ ಹೊರಟ್ವಿ.
ಎಲ್ಲ ಕಡೆ ಮ್ಯೂಸಿಕ್ ಹಾಕಿದ್ರು ಒಳಗಡೆ. ಸೊ ಹಾಗಾಗಿ ನಾನು ಹಾಗೆ ರಾ ವಾಯ್ಸಲ್ಲಿ ಹಾಕಿದ್ರೆ ಇಲ್ಲಿ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ನಾನು ಎಲ್ಲ ಕಡೆ ಸುಮ್ಮನೆ ಓನ್ ಮ್ಯೂಸಿಕ್ ಹಾಕಿದ್ದೀನಿ, ಇಲ್ಲಾಂದರೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಕಾಪಿರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಮತ್ತು ಇನ್ನು ರೋಹನ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು. 2 ವರ್ಷದ ಹಿಂದೆ ಅವನ್ನ ಕರ್ಕೊಂಡು ಹೋದಾಗ ಅವನು ತುಂಬ ಚಿಕ್ಕವನಲ್ವ, ಸೊ ಹಾಗಾಗಿ ಸುಮ್ಮನೆ ನೀರಲ್ಲಿ ಕೈಕಾಲು ಆಡಿಸ್ತಾ ಇದ್ದ ಅಷ್ಟೇ. ಬಟ್ ಈ ಸಲ ಅಂತೂ ಅವ್ನು ಹೇಗೆ ಹಠ ಮಾಡಿ ಕರ್ಕೊಂಡು ಹೋದ್ನೋ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ರಿಂಗ್ ಏನು ತೊಗೊಂಡ್ವಿ ಅದು 200 ರುಪೀಸ್. ಈ ಥರದ್ದು ಸುಮಾರು ವೆರೈಟಿ ಅಲ್ಲೇ ಸಿಗುತ್ತೆ. ಇನ್ನು ದೊಡ್ಡದು 500 ರುಪೀಸ್ ಈ ಥರ ಎಲ್ಲ ಇತ್ತು. ಬಟ್ ರೋಹನ್ ಯಾಕೋ ಇದೇ ಬೇಕು ಅಂತ ಇಷ್ಟಪಟ್ಟ, ಇದನ್ನು ತೊಗೊಂಡ್ವಿ. ಸೊ ಇದೆಲ್ಲ ನಮಗೆ ಅಲ್ಲೇ ತೊಗೋಬೇಕು, ಬಟ್ ಓನಾಗೆ ಸಿಗುತ್ತೆ, ರೆಂಟ್ಗೆ ತೊಗೊಳಕ್ಕಾಗಲ್ಲ, ಓನಾಗಿ ತೊಗೋಬೇಕು. ಬಟ್ ವರ್ತ್ ಅನ್ನಿಸ್ತು, ಇದು ಅವನಿಗೆ ತೊಗೊಂಡಿದ್ದು ಯೂಸ್ ಆಯಿತು. ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ದ ಅಂತ ಹೇಳ್ತಿರ್ಬೋದು, ನೋಡ್ತಿರ್ಬೋದು ಹೆಂಗೆ ಆಟ ಆಡ್ತಿದ್ದಾನೆ ಏನು ಅಂತ. ಇನ್ನು ನಾನು ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ವಾಟರ್ ಗೇಮ್ಸು ಕವರ್ ಮಾಡಿದ್ದೀನಿ. ಡ್ರೈ ಗೇಮ್ಸ್ ಸ್ವಲ್ಪ ಮಿಸ್ ಮಾಡಿದ್ದೀನೇನೋ, ಬಟ್ ವಾಟರ್ ಗೇಮ್ಸ್ ಆಲ್ಮೋಸ್ಟ್ ಎಲ್ಲನೂ ತೋರಿಸಿದ್ದೀನಿ. ಸೊ ನಾವು ಎಂಜಾಯ್ ಮಾಡ್ದಂಗೂ ಆಗುತ್ತೆ, ಅದನ್ನ ಡಾಕ್ಯುಮೆಂಟ್ ಮಾಡ್ದಂಗೂ ಆಗುತ್ತೆ ಮುಂದೆ ನನ್ನ ಮೆಮೊರೀಸ್ಗೋಸ್ಕರ. ಇನ್ನು ನಿಮಗೂ ಎಲ್ಲ ಒಂದು GRS ಟೂರ್ ಮಾಡ್ದಂಗೆ ಆಗುತ್ತೆ ಲಾಸ್ಟ್ ಟೈಮ್ ಇಷ್ಟಪಟ್ಟಿರೋದ್ರಿಂದ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ನೋಡಿ, ಊಟಕ್ಕೆ ನಾವು ಪ್ಯೂರ್ ವೆಜ್ ರೆಸ್ಟೋರೆಂಟ್, ಅಲ್ಲೇ ಲೇಸಿ ಪೂಲ್ ಪಕ್ಕ ಇರೋ ಇಂದ್ರಧನುಷ್ ಹೋಟೆಲ್ಗೆ ಅಂತ ಬಂದ್ವಿ. ಸೊ ನಾವು ಊಟಕ್ಕೆ ಅಂತ ಬಂದಾಗ ಮಧ್ಯಾಹ್ನ ಅರೌಂಡ್ 3 ಗಂಟೆ ಆಗಿತ್ತು. ತುಂಬ ರಶ್ಶು ಏನಿಲ್ಲ, ಸ್ಪೇಷಿಯಸ್ ಆಗಿರೋದ್ರಿಂದ. ನಾವು ಕೂಡ ಬೆಳಗ್ಗೆಯಿಂದ ವಾಟರ್ ಗೇಮ್ಸ್ ಎಲ್ಲ ಆಡಿ ಸುಸ್ತಾಗಿತ್ತು, ಹಾಗಾಗಿ ಪ್ಯೂರ್ ವೆಜ್ ಮೀಲ್ಸ್ನ ತೊಗೊಂಡ್ವಿ. ಸೊ ಇದು ಬಂದುಬಿಟ್ಟು 140 ರೂಪಾಯಿ ಒಂದು ಪ್ಲೇಟಿಗೆ. ಸೊ ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತ ಹೇಳ್ಬೋದು. ರುಚಿನೂ ಕೂಡ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ಈ ಸಲ ಊಟ ನಮಗೆ ತುಂಬಾ ಇಷ್ಟ ಆಯಿತು. ಎಲ್ಲನೂ ಕೊಟ್ಟಿದ್ರು, ಬಾತಿಂದ ಪೂರಿಯಿಂದ ಹಿಡಿದು ಜಾಮೂನ್ ಎಲ್ಲನೂ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ರೋಹನ್ಗೂ ಸ್ವಲ್ಪ ಏನು ತಿನ್ನಿಸ್ತಾನೆ ಸಣ್ಣ ಪುಟ್ಟದ್ದು ತಿಂದ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೊರಟ್ವಿ. ಸೊ ಇನ್ನೊಂದೇನು ಅಂದರೆ 15% ಡಿಸ್ಕೌಂಟ್ ಕೂಡ ಇದೆ. ಸ್ನೋ ಪಾರ್ಕ್ ಮತ್ತು GRS ಎರಡು ಕಂಬೈನ್ ತೊಗೊಂಡ್ರೆ ಮತ್ತು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಎಲ್ಲ ತೊಗೊಂಡ್ರೆ ತುಂಬ ಆಫರ್ಸ್ ಇದೆ. ಹೋಗೋರು ಏನಾದ್ರು ಹೋಗಿ ಚೆಕ್ ಮಾಡಿ, ಯಾಕಂದರೆ ಇನ್ನೇನು ಮುಗ್ದೋಯ್ತು ಸೀಸನ್, ಇವಾಗ ಸಮ್ಮರ್ ಮತ್ತು ಇನ್ನೇನು ಸ್ಟಾರ್ಟ್ ಆಗುತ್ತೆ ಮಾನ್ಸೂನ್ ಸೀಸನ್. ಸೊ ಹೋಗೋರಿದ್ರೆ ಇವಾಗ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ಊಟ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಈ ಗೇಮ್ಸ್ ಎಲ್ಲ ಇರೋದು, ಇಲ್ಲಿಗೆ ಬಂದ್ವಿ. ಇದು ಪೆಂಡುಲಮ್ ಅಂತ, ತುಂಬಾ ಭಯ ಆಗುತ್ತೆ, ಜಾಸ್ತಿ ಸ್ವಲ್ಪ ಧೈರ್ಯ ಇರಬೇಕು ಅನಿಸುತ್ತೆ. ಸೊ ಲಾಸ್ಟ್ ಟೈಮ್ ಹೋದಾಗ ಆಡಿರಲಿಲ್ಲ ಭಯಕ್ಕೆ, ಈ ಟೈಮ್ ಅಂತೂ ಫೈನಲಿ ಆಡಿದೆ. ಬಟ್ ಆಡ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕೆಳಗೆ ಬಂದಮೇಲೆ ವೀಡಿಯೋ ಮಾಡಿದೆ. ಸಕ್ಕದಾಗಿರುತ್ತೆ ಇದಂತೂ. ಸ್ಟಾರ್ಟಿಂಗ್ ಅಂತೂ ತುಂಬ ಭಯ, ಆಮೇಲೆ ಓಕೆ ಅಂತ ಅನಿಸುತ್ತೆ. ಇನ್ನು ವೇವ್ ಪೂಲ್ ಅದು ನೆಕ್ಸ್ಟ್ ಬಂದ್ವಿ. ಇಲ್ಲಿಂದ ಸ್ವಲ್ಪ ವೀಡಿಯೋ ಕ್ಯಾಮ್ರಾ ಕ್ಲಾರಿಟಿ ಒಂಚೂರು ಕಡಿಮೆ ಇರ್ಬೋದು, ಬಿಕಾಸ್ ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು, ನಾನು ಚಾರ್ಜರ್ ಕ್ಯಾರಿ ಮಾಡಿರಲಿಲ್ಲ. ಸೊ ಹಾಗಾಗಿ ಅಮ್ಮನ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೀನಿ. ಮೇ ಬಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವು ವೇವ್ ಪೂಲ್ ಇದು ಟೈಮಿಂಗ್ಸ್ ಅಲ್ವಾ, 20 ಮಿನಿಟ್ಸ್ ಇರುತ್ತೆ, 1 ಅವರ್ಗೆ ಒಂದ್ಸಲ. ಸೊ ಹಾಗಾಗಿ ಇದು ಮುಗಿಸ್ಕೊಂಡು ಬೇರೆ ಗೇಮ್ಸ್ಗೆ ಹೋಗೋಣ ಅಂತ ಹೇಳಿ ವೇವ್ ಪೂಲ್ ಕಡೆ ಬಂದ್ವಿ. ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಂತೂ. ಆಮೇಲೆ ಈ ಸಲದಿಂದ ಏನು ಮಾಡಿದ್ದಾರೆ ಅಂದರೆ, ಇಲ್ಲೇ ವೇವ್ ಪೂಲ್ ಒಳಗಡೆನೆ ಒಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಮಕ್ಕಳಿಗೆ ಮತ್ತು ಲೇಡೀಸ್ಗೆ ಮಾತ್ರ ಅಂತ. ಇನ್ನು ಈ ಕಡೆ ಸೈಡ್ ಎಲ್ಲರೂ ಆಡ್ಬೋದು, ಆ ಥರ ಮಾಡಿದ್ದಾರೆ. ಬಟ್ ನಾನು ವೇವ್ ಪೂಲಿಂದ ಆಚೆ ಬಂದಮೇಲೆ ಅದನ್ನು ನೋಡಿದೆ, ಈ ಕಡೆ ಸೈಡ್ ಸೆಪ್ರೇಟ್ ಇತ್ತಲ್ವ ವೇವ್ ಪೂಲಲ್ಲೇ ಈ ಥರ ಒಂದು ಹಗ್ಗ ಥರ ಮಾಡಿ, ಆ ಕಡೆ ಸೈಡ್ ವುಮೆನ್ ಮತ್ತು ಚಿಲ್ಡ್ರನ್ಗೆ, ಈ ಕಡೆ ಸೈಡ್ ಎಲ್ರಿಗೂ ಅಂತ ಮಾಡಿದ್ದಾರೆ. ಅದು ತುಂಬ ವೇವ್ಸ್ ಬರೋದ್ರಿಂದ ಆಮೇಲೆ ರಶ್ ಇರೋದ್ರಿಂದ ಸುಮ್ಮನೆ ರಿಸ್ಕ್ ಆಗ್ತಾಯಿತ್ತು. ಈಗ ಅದೊಂದು ಕನ್ವೀನಿಯೆಂಟಾಗಿ ಮಾಡಿದ್ದಾರೆ. ಬಟ್ ನಾನು ಆಚೆ ಬಂದಮೇಲೆ ನೋಡಿದೆ ಅದನ್ನು. ಸೊ ಅದು ಕೂಡ ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ.
ನೋಡ್ದೆ ಹಂಗಿದ್ಲಮ್ಮ ನೋಡ್ ಮತ್ತು ಈ ಪೂಲ್ ಏನಿದೆ ಇದು ಕೇವಲ ಮಕ್ಕಳು ಮತ್ತು ಲೇಡೀಸ್ಗೋಸ್ಕರನೇ ಮಾಡಿರೋ ಪೂಲ್. ಇಲ್ಲಿ ಜೆಂಟ್ಸ್ಗೆ ಅಲೋ ಇರಲ್ಲ. ಸೊ ಕಂಪ್ಲೀಟಾಗಿ ಸೇಫಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಹಾಗಾಗಿ ಯಾರೂ ಜಾಸ್ತಿ ಜನ ಇಲ್ಲ, ತುಂಬ ಫ್ರೀಡಮ್ ಆಗಿದೆ. ಮತ್ತು ನಾವಿಲ್ಲಿಗೆ ಬರೋಷ್ಟೊತ್ತಿಗೆ ಆಗಲೇ ಟೈಮ್ 5 ಗಂಟೆ 5:15 ಆಗೋಗಿತ್ತು. ಇನ್ನೊಂದು 3/4 ಗಂಟೆ ಇತ್ತು ಅನಿಸುತ್ತೆ ಅಷ್ಟೇ. ನಾವು ಇನ್ನೇನು 6 ಗಂಟೆಗೆ ಮುಗಿಯುತ್ತೆ. ಸೊ ಇಲ್ಲಿನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10:00ವರೆಗೆ ಓಪನ್ನು, ಇನ್ನು ಸಂಜೆ 6 ಗಂಟೆಗೆ ಕ್ಲೋಸು. ವೀಕೆಂಡಲ್ಲಿ ಮಾತ್ರ 7 o'clock ತನಕ ಇರುತ್ತೆ, ಆಮೇಲೆ ನ್ಯಾಷನಲ್ ಹಾಲಿಡೇಸಲ್ಲಿ. ಹಾಗಾಗಿ 6ಗೆ ಮುಗಿಯೋದ್ರಿಂದ ನಾವು ಕೂಡ ಎಲ್ಲ ವಾಟರ್ ಗೇಮ್ಸ್ನ ಬೇಗ ಮುಗಿಸ್ಕೋಬೇಕು ಅಂತ ಹೇಳಿ ಒಂದಾದ್ಮೇಲೆ ಒಂದು ಹೋಗ್ತಿದ್ವಿ. ಒಂದು ಒಳ್ಳೆಯ ಬೆಸ್ಟ್ ಡೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವಾಟರ್ ಅಂದರೆ ಯಾರಿಗಿಷ್ಟ ಇರಲ್ಲ, ಅದು ಕೂಡ ಈ ಸಮ್ಮರಲ್ಲಿ ಒಂದೊಳ್ಳೆ ರಿಲ್ಯಾಕ್ಸಿಂಗು ಆಗುತ್ತೆ, ಎಂಜಾಯ್ಮೆಂಟು ಆಗುತ್ತೆ. ಆಮೇಲೆ ಮೇನ್ ಪರ್ಪಸ್ ರೋಹನ್ಗೋಸ್ಕರ ಆಗಿರೋದ್ರಿಂದ ಅವನು ಕೂಡ ತುಂಬ ಎಂಜಾಯ್ ಮಾಡಿದ್ದಕ್ಕೆ ನಮಗೂ ಖುಷಿ ಆಯಿತು. ಸೊ ನಾವು ಕೂಡ ಒಂದು ಒಳ್ಳೆ ದಿನನ ಕಳ್ಕೊಂಡು ಈಗ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವೆಡ್ ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಅಷ್ಟೊತ್ತಿಗೆ ರೋಹನ್ ತುಂಬ ಟಯರ್ಡ್ ಆಗಿದ್ದ. ಆಟಾಡಿ ಸಂಜೆ ಕೂಡ ಆಗೋಯ್ತು. ಅವನು ಇವತ್ತು ಮಲ್ಗೆ ಇರಲಿಲ್ಲ, ಹಾಗಾಗಿ ಅಲ್ಲೇ ಮಲ್ಕೊಬಿಟ್ಟ ಕೂಡ. ನಾವು ಕೂಡ ಅಲ್ಲಿಂದ ಹೊರಟ್ವಿ. ಒಂದೊಳ್ಳೆ ಡೇ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ನಾವಲ್ಲಿ ಮುಗಿಸ್ಕೊಂಡು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಹೋಪ್ಸೋ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. I begin to